ತಾಲೂಕಿನ ಮುಳಬಾಗಿಲು ತಾಲೂಕಿನ ಸಮಸ್ತ ನಾಯಕ ಬಂಧುಗಳಿಗೆ ನಮಸ್ಕರಿಸ್ತಾ, ಆತ್ಮೀಯರೇ, ದಿನಾಂಕ 7/10/2025 ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಮಾನ್ಯ ಶಾಸಕರು ಮತ್ತೆ ತಹಸೀಲ್ದಾರ್ ಅವರು ನಿಗದಿ ಮಾಡಿರ್ತಾರೆ ಸೋಮವಾರದಂದು. ಆ ದಿನ ನಮ್ಮ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥ ವಾಲ್ಮೀಕಿ ಭವನದ ನಿವೇಶನದ ಸ್ಥಳವನ್ನ ಸಹ ಸರ್ವೆ ಮಾಡ್ತಕ್ಕಂಥ ಕೆಲಸನೂ ಸಹ ಆಗತ್ತೆ. ಆಕ್ಚುಲಿ ಈ ದಿನ ಇತ್ತು, ಅಲ್ಲಿ ನಾವು ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಗೋಡೆ ನಿರ್ಮಾಣ ಮಾಡಲಿಕ್ಕೆ ಸಮುದಾಯದ ಎಲ್ಲಾ ಮುಖಂಡರು ಆದಿಯಾಗಿ ನಮ್ಮ ಹಲವಾರು ಮುಖಂಡರು ಮತ್ತೆ ಸಮುದಾಯದ ಎಲ್ಲಾ ಸದಸ್ಯರು ಬಂದಿದ್ರು. ಆದ್ರೆ ಅದಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರು ಬಂದು ಅನಗತ್ಯವಾಗಿ ನಮ್ಗೆ ಕಿರುಕುಳ ಕೊಡ್ತಕ್ಕಂಥದ್ದು ಕಳೆದ 10 ವರ್ಷಗಳಿಂದ ಸಹ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ನಡೀತಾ ಇತ್ತು. ಇದನ್ನ ಖಂಡಿಸ್ತಕ್ಕಂಥ ಕೆಲಸ ಆಗಬೇಕು. ಮತ್ತೆ ಕಳೆದ ಸಾಲಿನಲ್ಲಿ 24ನೇ ಸಾಲಿನಲ್ಲಿ ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ಜಯಂತಿ ಮಾಡಿದ್ರು ಸಹ ಇಲ್ಲಿ ಈ ಮುಳಬಾಗ ತಾಲೂಕಿಗೆ ವಾಲ್ಮೀಕಿಗೆ ಸಂಬಂಧಪಟ್ಟಂಗೆ ನಮ್ಮ ಹಾವಣಿ ಗ್ರಾಮ ಅಂತಕ್ಕಂಥದ್ದು ಬಹಳ ಐತಿಹ್ಯ ಹೊಂದಿರತಕ್ಕಂಥ ಸ್ಥಳ. ಇಂತಹ ಜಾಗದಲ್ಲೇ ಇಂತಹ ತಾಲೂಕಿನಲ್ಲೇ ಸಹ ಜಯಂತಿ ನಡೆದಿಲ್ಲ. ಹಾಗಾಗಿ ನಾವು ಯಾರ ಬಗ್ಗೆ ದೂಷಣೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ನಾವು ಈ ಬಾರಿ ಒಗ್ಗಟ್ಟಿನಿಂದ ನಮ್ಮ ಶಕ್ತಿಯ ಪ್ರದರ್ಶನ ಆಗ್ಬೇಕು, ಜೊತೆಗೆ ಭವಿಷ್ಯದಲ್ಲಿ ನಮ್ಮ ಸಂಘವನ್ನ ಬಲಪಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತೇಳಿ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಎಚ್ ಸುಬ್ರಹ್ಮಣ್ಯರವರು ಮತ್ತೆ ಹಾಗೆ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಬಿ.ವಿ. ವೆಂಕಟೇಶ್ ಅವರ ಸಾರಥ್ಯದಲ್ಲಿ ಎಲ್ಲಾ ರೂಪುರೇಷೆಗಳನ್ನ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ದಯವಿಟ್ಟು ಸಮುದಾಯವನ್ನು ಕೇಳ್ಕೊಳ್ಳೋದಿಷ್ಟೇ, ಒಗ್ಗಟ್ಟಿನಲ್ಲಿ ನಮ್ಗೆ ಬಲ ಇದೆ. ನಮ್ಮ ಬಡ ಸಮುದಾಯ ಅಂತಕ್ಕಂಥದ್ದು ಬಹಳಷ್ಟು ಅವಕಾಶಗಳನ್ನು ಕಳ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ನಮ್ಮ ಭವಿಷ್ಯದಲ್ಲಿ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡೋಣ. ಈಗ ಬಂದಿರತಕ್ಕಂತ ಒಂದು ಹಣಕಾಸು ಅನುದಾನ ಸಹ ವಾಪಸ್ ಹೋಗಿದೆ. ಶಾಸಕರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ, ನೀವೆಲ್ಲ ಸರಿ ಒಗ್ಗಟ್ಟಾಗಿ ಬಂದಲ್ಲಿ ನಾನು ಗುದ್ಲಿ ಪೂಜೆಯನ್ನು ನೆರವೇರಿಸಿಕೊಡ್ತೀನಿ ಅಂತಕ್ಕಂಥ ಒಂದು ತುಂಬು ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತೀನಿ ನಮ್ಮ ತಾಲೂಕಿನ ನಾಯಕ ಸಮುದಾಯದ ಯುವಜನತೆಗೆ ವಿಶೇಷವಾಗಿ, ದಯವಿಟ್ಟು ಈ ಒಂದು ಏನು ಪೂರ್ವಭಾವಿ ಸಭೆ ಇದೆ ಅದಕ್ಕೆ ತಾವೆಲ್ಲರೂ ಸಹ ಸಾಕ್ಷೀಭೂತರಾಗಬೇಕು. ಆ ನಂತರ ನಮ್ಮ ನಿವೇಶನದ ಒಂದು ಸರ್ವೆ ಕಾರ್ಯದಲ್ಲೂ ಸಹ ತಾವೆಲ್ಲರೂ ಸಹ ಭಾಗವಹಿಸಿ ನಮ್ಮ ಮುಂದಿನ ಭವಿಷ್ಯಕ್ಕೆ ನೀವೆಲ್ಲರೂ ಸಹ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಸರ್, ಇದು ಸಿಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 65ರಲ್ಲಿ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಈಗ ಕೋಲಾರನ ಹಾಲಿ ಶಾಸಕರು ಶ್ರೀ ಕೊತ್ತೂರು ಮಂಜುನಾಥ್ ಅವರ ಕೊಡುಗೆಯಾಗಿ ನಮ್ಗೆ ಕೊಟ್ಟಿದ್ರು 1 ಎಕರೆ ಜಾಗವನ್ನ. ಈಗಲೂ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಪೂರ್ವಾಪರ ದಾಖಲಾತಿಗಳು ಸಂಪೂರ್ಣವಾಗಿ ನಮ್ಮಲ್ಲಿದೆ. ಆದ್ರೆ ಈ ಭೂ ಕಬಳಿಕೆದಾರರು ಇದಾರಲ್ವಾ, ಇವರ ಒಂದು ವ್ಯವಸ್ಥಿತ ಒಂದು ಸಂಚಿನಿಂದ ಏನಪ್ಪಾ ಅಂತ ಹೇಳಿದ್ರೆ ಈ ದಿನ ನಮಗೆ ಅದು ವಂಚಿತವಾಗಿದೆ. ಆದ್ರೆ ಇವತ್ತು ಎಲ್ಲಾ ಸಹ ನಾವು ಅಲ್ಲಿ ಸಮರ್ಪಕವಾಗಿ ಅಲ್ಲಿ ವ್ಯವಸ್ಥೆಗಳನ್ನ ನೋಡಿದಾಗ ಖಂಡಿತವಾಗಿ ತುಂಬ ಭರವಸೆ ಇದೆ. ಇದು ಕೇವಲ 1 ಅಥವಾ 2 ತಿಂಗಳಲ್ಲೂ ಸಹ ಗುದ್ಲಿ ಪೂಜೆಯನ್ನು ನೆರವೇರಿಸಿಕೊಡ್ತಾರೆ ಮಾನ್ಯ ಶಾಸಕರು. ನಮ್ಮ ಕನಸಿನ ಒಂದು ಭವನ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಸಹ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನಮಗಿಂತ ಹೆಚ್ಚಿನ ಮಾಹಿತಿಯನ್ನ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರೇ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಹೈಕೋರ್ಟ್ ನಲ್ಲಿ ಇತ್ತು ಅಂತಕ್ಕಂಥದ್ದು ಸ್ಟೇ ವೇಕೆಂಟ್ ಆಗಿರ್ತಕ್ಕಂಥ ಮಾತನ್ನ ಇವತ್ತು ನಮಗೆ ಭರವಸೆ ಮಾತಾಗಿ ಹೇಳಿದ್ರೆ ಕೂಡ. ಹೌದು. ಸರ್, ಈಗ ಅಲ್ಲ ದಯವಿಟ್ಟು ಖಂಡಿತ ಸತ್ಯ ಸರ್, ತಾವ್ ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ. ಹೌದೌದು. ಸರ್, ಈಗ ಅವ್ರಿಗೆ ಕಳೆದ 5 ವರ್ಷಗಳ ಹಿಂದೆ ಒಂದು ಅವಕಾಶವನ್ನ ನಾವೇ ಕಲ್ಪಿಸಿಕೊಟ್ವು. ನಾನು ಇದನ್ನ ನಮ್ಮ ಹೊಸ ತಂಡ ಆಗಿದೆ ಅಂತೇಳಿ ನಾವು ಹುಮ್ಮಸ್ಸಿಂದ ಹೇಳ್ತಕ್ಕಂಥ ಮಾತಲ್ಲ, ನೀವು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ಅವರು ಪ್ರಕಾಶ್ ಅವರು ರಾಮಾಂಜಿ ಅಂತಕ್ಕಂಥವ್ರು ನಮ್ಮ ಸಮುದಾಯದವ್ರೆ. ನಾವು ಯಾವತ್ತೂ ಅಷ್ಟೇ ದ್ವೇಷದ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ, ಸಾಧನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅವರು ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನ ಮಾಡಿಲ್ಲ. ಕಳೆದ 5 ವರ್ಷಗಳಲ್ಲಿ ಒಮ್ಮೆಯೂ ಸಹ ಒಂದು ಸಭೆಯನ್ನ ಕರೆದು ಬೈಲಾ ಪ್ರಕಾರ ಏನ್ ನಡ್ಕೋಬೇಕಾಗಿತ್ತು ಆ ಕೆಲಸವನ್ನ ಮಾಡಿಲ್ಲ. ಮತ್ತೆ ನಮ್ಮ ಯುವ ಮಿತ್ರರು ಬಹಳಷ್ಟು ಬಾರಿ ಅವಕಾಶಗಳನ್ನು ಕೊಟ್ಟವು. ನಮ್ಮ ರಾಜನಹಳ್ಳಿ ಶ್ರೀಮಠದಿಂದ ಜಾತ್ರೆ ಅಂಗವಾಗಿ ಶ್ರೀಗಳು ಬಂದಾಗೂ ಸಹ ನಾನು ಅವತ್ತು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಖುದ್ದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ನಮ್ಮ ಮನೆಗೆ ಬಂದು ಭೇಟಿ ಕೊಟ್ಟಿದ್ರು. ಯಾರು ನಮ್ಮ ಮಾಜಿ ಅಧ್ಯಕ್ಷ ಗಡ್ಡೂರು ಪ್ರಕಾಶ್ ಅವರು.
ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧವಾಗಿದ್ದೆ. ಆದ್ರೆ ನನಗೆ ಬೇರೆ ರೀತಿಯಾಗಿರ್ತಕ್ಕಂಥ ಒತ್ತಡಗಳಿಂದ ನಾನು ಕೆಲಸ ಮಾಡಕ್ಕಾಗಿಲ್ಲ. ಖಂಡಿತವಾಗಿಯೂ ನೂತನ ಅಧ್ಯಕ್ಷರಿಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡ್ತೀನಿ. ವಾಲ್ಮೀಕಿ ಜಯಂತಿ ದಿವಸ ನಾನು ಬೇರೆ ಕಡೆ ಎಲ್ಲೋ ಮಧ್ಯಪ್ರದೇಶಕ್ಕೆ ಪ್ರವಾಸ ಹೋಗ್ತಾ ಇದ್ದೀನಿ, ಹಾಗಾಗಿ ಬರೋದಿಲ್ಲ. ದಯವಿಟ್ಟು ನನ್ನನ್ನ ನಿಮ್ಮೊಟ್ಟಿಗೆ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆ ಮಾತನ್ನ ಕೇಳ್ಬಿಟ್ಟು ಹೋಗಿದ್ದಾರೆ ಕೂಡ ನಮ್ಗೆ. ಹಾಗಾಗಿ ನಾವು ಏನಪ್ಪಾ ಅಂತೇಳಿ ವಿಧಿ ಇಲ್ಲದ ಪರಿಸ್ಥಿತಿಯಲ್ಲಿ ಮತ್ತೆ ಕಾರ್ಯದರ್ಶಿಗಳಾಗಿ ಮಾನ್ಯ ರಾಮಾಂಜಿ ಅಂತಕ್ಕಂಥವ್ರು 15 ವರ್ಷಗಳಿಂದ ಅವರು ಇದ್ದಾರೆ. ಅವ್ರದೇ ಆಗಿರ್ತಕ್ಕಂಥ ಅವರು ಸೇವೆಯನ್ನ ಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೇವೆ ಪಡ್ಕೊಂಡ ಫಲಾನುಭವಿಗಳು ಬಂದು ಮುಂದಿನ ದಿನಗಳಲ್ಲಿ ಹೇಳೋರು ಇದ್ದಾರೆ. ಆದ್ರೆ ನಮ್ಮ ಉದ್ದೇಶ ಒಂದೇ, ನಮ್ಮ ಸಮಾಜದ ಭವಿಷ್ಯಕ್ಕಾಗಿ ಮತ್ತೆ ಬಹಳಷ್ಟು ಬಡ ಸಮುದಾಯದಲ್ಲಿ ಇರ್ತಕ್ಕಂಥ ಜನತೆಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಐಡಿಯಲ್ ಇಟ್ಕೊಂಡು ಒಂದು ಹೊಸ ತಂಡವನ್ನು ರೂಪುರೇಷಣೆ ಮಾಡಿದ್ದೀವಿ. ನಾವು ಒಟ್ಟಾರೆ ಕೊನೆಯದಾಗ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ. ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಕೇವಲ ಭರವಸೆ ಮಾತ್ರ ಕೊಡೋದಿಲ್ಲ. ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಅವ್ರ ಉತ್ತರ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಅವ್ರಿಗೂ ಸಹ ಸವಾಲಿಂದ ಹೇಳ್ತಾ ಇದ್ದೀವಿ ಮಾತನ್ನ. ಥ್ಯಾಂಕ್ ಯು.